ದೊಡ್ಡ ಸಮಸ್ಯೆ ಇದೆ ಮುಂದೆ. ರಾಮಚಂದ್ರ ಲಕ್ಷ್ಮಣನ ಹತ್ರ ಹೇಳ್ತಾ ಇರುವ ಮಾತು, ಯಾದೃಶಾ ಇಹ ಕೂಜಂತಿ ಪಕ್ಷಿಣೋ ವನಚಾರಿಣಃ ಅಗ್ರತೋನೋ ಭಯಂ ಪ್ರಾಪ್ತಂ ಸಂಶಯೋ ಜೀವಿತಸ್ಯ ಚ. ಮುಂದೆ ದೊಡ್ಡದೊಂದು ಅಪಾಯ ಎದುರಾಗಲಿಕ್ಕಿದೆ. ಅದು ಸಂಶಯ ಜೀವಿತಸ್ಯ ಚ, ನಮ್ಮ ಜೀವನಕ್ಕೇ ಏನಾದರೂ ಅವಘಡವನ್ನು ಉಂಟು ಮಾಡೀತು, ಗೊತ್ತಿಲ್ಲ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅಗ್ರತೋನೋ ಭಯಂ ಪ್ರಾಪ್ತ, ಮುಂದೆ ಒಂದು ಭಯ ಅಂತೂ ಎದುರಾಗಿದೆ. ಸಂಪ್ರಹಾರಸ್ತು ಸುಮಹಾನ್ ಭವಿಷ್ಯತಿ, ದೊಡ್ಡ ಪ್ರಮಾಣದ ಏಟೆ ಬೀಳುತ್ತೆ. ಇತಿ ನ ಸಂಶಯ ಅಯಂ ಆಖ್ಯಾತಿ ಮೇ ಬಾಹು ಸ್ಫುರಮಾಣೋ ಮುಹುರ್ಮುಹು, ನನ್ನ ಈ ಬಲತೋಳು ಒಳಗಿನಿಂದ ಸ್ಫುರಣೆ ಆಗ್ತಾ ಇದೆ. ನಮಗೆಲ್ಲರಿಗೂ ಗೊತ್ತಿದೆ, ಕೆಲವೊಮ್ಮೆ ಕಣ್ಣಿನ ಇಮೆಯ ಭಾಗ ಇದ್ದಕ್ಕಿದ್ದಂತೆ ಒಂದೆರಡು ಬಾರಿ ನಡುಗುತ್ತೆ, ತೋಳಿನ ಭಾಗ ಒಳಗಿನಿಂದ ಸ್ನಾಯುಗಳು ಒಂದು ಸರ್ತಿ ಅಲುಗಾಡುತ್ತೆ, ಒಂದೊಂದು ಭಾಗ ಒಂದೊಂದು ರೀತಿಯಲ್ಲಿ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಬಲಭಾಗ ಅನ್ನೋದು ಗಂಡು ಮಕ್ಕಳಿಗೆ ಹಿತ ಅನಿಸಿದರೆ ಎಡಭಾಗ ಅನ್ನೋದು ಹೆಣ್ಣು ಮಕ್ಕಳಿಗೆ ಹಿತ ಅನಿಸುತ್ತೆ. ಅದು ಅದರ ವಿರುದ್ಧವಾದದ್ದಕ್ಕೆ ಗಂಡಿಗೆ ಎಡ ಅನ್ನೋದು ಕಿಮೇತತ್ ವಾಮೇತರನ್ನಯನಂ ವಿಸ್ಫುರತಿ ಅಂತ ಶಕುಂತಲೆ ಕೇಳುತ್ತಾಳೆ. ಯಾಕೆ ನನ್ನ ಎಡವಲ್ಲದ ಬಲದ ಈ ಕಣ್ಣಿನ ಕೆಳಭಾಗ ಜೋರಾಗಿ ಅದರುತ್ತಾ ಇದೆ ಅಂತ ರಾಜನನ್ನು ಮಾತನಾಡಿಸಲಿಕ್ಕೆ ಅಂತ ತನ್ನವರ ಜೊತೆಗೆ ಹೋಗುವಾಗ ರಾಜ ಖಂಡಿತ ಏನೋ ಒಂದು ನನ್ನ ಪರಿಚಯ ಮಾಡಿಕೊಳ್ಳದೆ ನಿರಾಕರಿಸಬಹುದು ಅನ್ನುವ ಭಯವನ್ನು ಮೊದಲೇ ತಾನು ವ್ಯಕ್ತಪಡಿಸಿಕೊಳ್ತಾಳೆ. ಹಾಗೆ ರಾಮಚಂದ್ರ ಇಲ್ಲಿ ನೆನಪಿಸಿಕೊಳ್ತಾ ಸನ್ನಿಕರ್ಷೇತು ನ ಶೂರ ಜಯಂ ನಹ ಜಯಂ ಶತ್ರೋಹ ಪರಾಜಯಂ, ನಮಗೆ ಜಯ ಶತ್ರುಗಳಿಗೆ ಪರಾಜಯವೇ ಆಗುತ್ತೆ. ಅದರಿಂದಾಗಿ ಆ ಸದ್ದನ್ನು ನೋಡಿ ನೀವು ಭಯಗ್ರಸ್ತರಾಗಬೇಡಿ, ನೀವು ಕಂಗಾಲಾಗಬೇಡಿ.